ಬ್ರದರ್ ನಾನು ಇವತ್ತು ಹೇಳ್ತೀನಿ, ನನ್ನ ಅಂಗಡಿ ಟೇಸ್ಟಿಂಗ್ ಸಿಕ್ಕಿದ್ರೆ 7 ಲಕ್ಷ ಕೊಡ್ತೀನಿ ನಾನು ಅವ್ರಿಗೆ. ನನ್ನ ಅಂಗಡಿ ಟೇಸ್ಟಿಂಗ್ ಹುಡುಕೊಟ್ರೆ 7 ಲಕ್ಷ ಕಾಸು ಕೊಡ್ತೀನಿ. 7 ಲಕ್ಷ ಅಲ್ಲೇ ಸ್ಪಾಟ್ ಕ್ಯಾಶ್ ಕೊಡ್ತೀನಿ. ಕಸ್ಟಮರೇ ಇಂಪಾರ್ಟೆಂಟ್ ನಮಗೆ. ಇವತ್ತು ಯಾರನ್ನ ಕೆಜಿ 380 ರೂಪಾಯಿ ಕಬಾಬ್ ಕೊಡ್ತಾರೆ. ನಂದು ಲೈವ್ ಕೋಳಿ, ನಂದು ಏನಾರು ಯಶವಂತಪುರದಿಂದ ಚಿಕನ್ ತಂದಿರೋದು ಹಿಡಿದ್ಬಿಟ್ರೆ 1 ಕೋಟಿ ಕೊಡ್ತೀನಿ. ನನ್ನ ಆಸ್ತಿ ಎಲ್ಲ ಮಾಡ್ಬಿಟ್ಟು ಕೊಡ್ತೀನಿ ನಾನು ಅವ್ರಿಗೆ. ರೆಕ್ಕೆ ಪೀಸ್ ಹಾಕಲ್ಲ, ಕಸ್ ಪೀಸ್ ಹಾಕಲ್ಲ. ರೆಕ್ಕೆ ಪೀಸು ಕಸ್ ಪೀಸ್ ಎಲ್ಲ ಸೇರ್ವಾಗಿ ಹಾಕತ್ತೀವಿ ನಾವು. ನನಗೂ ಈ ಸತ್ತೋಗಿರೋ ಕೋಳಿಗಳು ಅವೆಲ್ಲ ತರಲ್ಲ. ನಮ್ಮದೇ ಸ್ವಂತ ಅಂಗಡಿಯಿಂದ ತಂದಿರೋ ಚಿಕನ್ನು, ಇವಾಗ ತಂದಿರೋ ಚಿಕನ್ ಇದ್ದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾವಿವತ್ತು ಅಪ್ಪಾಜಿ ದೊನ್ನೆ ಬಿರಿಯಾನಿಗೆ ಬಂದಿದ್ದೀವಿ. ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ ನಿಮಗೆ ಲಗ್ಗೆರೆ ಪೈಪ್ಲೈನ್ ರೋಡ್ ಇದೆಯಲ್ಲ, ಹೊಸ ಫ್ಲೈಓವರ್ ಇದೆಯಲ್ಲ, ಅದ್ರ ಪಕ್ಕನೇ. ನಾನು ಹೋಟೆಲ್ ಅಡ್ರೆಸ್ಸು ಮತ್ತು ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ಹಾಗೆ ನಿಮಗೆ ಬೆಳಿಗ್ಗೆ ಟಿಫನ್ ಕೂಡ ಸಿಗುತ್ತೆ ಇಲ್ಲಿ, ಸೋಮವಾರದಿಂದ ಶನಿವಾರದವರೆಗೂ. ಈ ರೈಸ್ 25 ರೂಪಾಯಿ ಕೊಡ್ತಾ ಇದ್ದಾರೆ, ಪಲಾವ್ 25 ರೂಪಾಯಿ ಕೊಡ್ತಾ ಇದ್ದಾರೆ, ಚಿತ್ರಾನ್ನ ಕೂಡ 25 ರೂಪಾಯಿ ಇದೆ, ಪುಳಿಯೋಗರೆ ಕೂಡ ಒಂದು 25 ರೂಪಾಯಿಗೆ ಇದೆ. ಒಂದು ಬಜೆಟ್ ಫ್ರೆಂಡ್ಲಿ, ಒಂದು ಒಳ್ಳೆ ಸ್ಟೈಲ್ ಊಟ ಮಾಡಬೇಕು ಅಂದರೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇವಾಗ ತಡ ಮಾಡದೆ ಹೋಗಿ ಒಳಗಡೆ ಟೇಸ್ಟ್ ಮಾಡೋಣ ಬನ್ನಿ ಏನೇನಿದೆ. ಕಸ್ಟಮರ್ನೇ ರಿವ್ಯೂ ಕೇಳಿ ಬ್ರದರ್, ಕಸ್ಟಮರ್ನೇ ಕೇಳ್ರಿ ನಿಮ್ಗೆ ಊಟ ಸಾಲ್ತದ, ಕ್ವಾಂಟಿಟಿ ಹೆಂಗೆ ಕೊಡ್ತಾರೆ ಅಂತ ಹೇಳಿ. ಕ್ವಾಂಟಿಟಿ ಕ್ವಾಲಿಟಿ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ರೈಸ್ ನೋಡಿ, ರೈಸ್ ಬಂದಿದ್ದು ಜೀರಾ ಸಾಂಬಾರು ವಿತ್ತು AKR, 2 ಜೀರಾ ಸಾಂಬಾರು ರೈಸೇ ನಾವು ಹಾಕೋದು. ಯಾವತ್ತಾದ್ರೂ ಬನ್ನಿ, ಯಾವಾಗಾದ್ರೂ ಬನ್ನಿ, ನೀವೇ ಬಂದು ಚೆಕ್ ಮಾಡ್ಕೋಬೋದು. ಇದು ಅಷ್ಟೇ ಸೇಮ್ 120 ರೂಪೀಸು. ಗ್ರೀನ್ ಮಸಾಲ, ಇದು ಗ್ರೀನ್ ಮಸಾಲ, ಇದು ಪಕ್ಕಾ ನಾಟಿ ಮಸಾಲ. ಎಲ್ಲ ಥರ ಸೊಪ್ಪು, ಪಾಲಕ್ಕು, ಸಬ್ಬಕ್ಕಿ, ಈ ಸೊಪ್ಪೆಲ್ಲ ರುಬ್ ಮಾಡೋದು ಫುಲ್ಲು ಆರ್ಗ್ಯಾನಿಕ್ಕು. ಇದು ಯಾವುದೇ ಥರ ಕೆಮಿಕಲ್, ನಮ್ಮ ಹತ್ರ ಕೆಮಿಕಲ್ ಯೂಸ್ ಮಾಡೋಲ್ಲ ನಾವು. ಚಿಕನ್ ಮಸಾಲ 120 ರೂಪೀಸ್, 6ರಿಂದ 7 ಪೀಸ್ ಬರುತ್ತೆ. ಮಟನ್ ಕೂರ್ಮಾ, ಇದು ನಮ್ಮದೇ ನಾಟಿ ಮಟನ್ನು, ನಮ್ಮ ಅಂಗಡಿಯಿಂದ ಕಟ್ ಮಾಡಿರೋದು. ನಾವು ಯಾವತ್ತೂ ಹೊರಗಡೆಯಿಂದ ಮಟನ್ ತರೋಲ್ಲ, ನಮ್ಮ ಅಂಗಡಿಯಿಂದ ಮಟನ್ ತರೋದು. ಇದು ಅಷ್ಟೇ 6ರಿಂದ 7 ಪೀಸ್ ಬರುತ್ತೆ, 200 ರೂಪೀಸ್. ಇದು ಗೋಟಿ ಫ್ರೈ ನೋಡಿ, 120 ರೂಪೀಸು. ಆರಾಮಾಗಿ ಇಬ್ಬರು ಬಂದರೆ ಇಬ್ಬರು ತಿನ್ಬೋದು. 330 ರೂಪಾಯಿ 3 ಸ್ಪೋರ್ಟ್ ಬರುತ್ತೆ. ಊಟ ಆದ್ಮೇಲೆ ಒಂದು ಸ್ವಲ್ಪ ರಸಮ್ ಕೊಡ್ತೀವಿ. ಕಸ್ಟಮರ್ಗೆ ಊಟ ತಿಂದಿದ್ದೆಲ್ಲ ಚೆನ್ನಾಗಿ ಆರೋಗ್ಯ ಆಗಲಿ ಅಂತ. ನಾನ್ ವೆಜ್ ತಿಂದವ್ರಿಗೂ ರಸಮ್ ಕೊಡ್ತೀರಾ? ಹೌದು, ನಾನ್ ವೆಜ್ ರಸಮ್ ಕೊಡ್ತೀವಿ, ಆರೋಗ್ಯ ಆಗಲಿ ಅಂತ. ವೆಜ್ ಅವ್ರು ಬಂದರೆ ವೈಟ್ ರೈಸು ಮತ್ತು ರಸಮ್ ಕೂಡ ಸಿಗುತ್ತೆ. ಇದು ಸೇರ್ವಾ ನಮ್ಮದೇ ಇದು ಮಸಾಲೆದಿಂದ ಸೇರ್ವಾ ಮಾಡಿರೋದು. ಸೇರ್ವಾ ಕುಡಿದ್ರೆ ಮತ್ತೆ ಕುಡಿಬೇಕು, ಆ ಥರ ಇದೆ. ಮುದ್ದೆಗೆ, ವೈಟ್ ರೈಸ್ಗೆ ಎಲ್ಲ. ಮಂಗಳವಾರದಿಂದ ಪ್ರತಿ ಭಾನುವಾರ ಗಂಟೆ ಕಾಲ್ಸಕ್ಕೆ ಸಿಗುತ್ತೆ. ಸೋಮವಾರ ಒಂದಿನ ಸಿಕ್ಕಲ್ಲ. ಸೋಮವಾರ ಏನು ಸಿಕ್ಕಲ್ಲ ಅಂದರೆ ಸೋಮವಾರ ಸ್ವಲ್ಪ ದೇವ್ರ ವಾರ ತಿನ್ನಲ್ಲ, ಅದಕ್ಕೋಸ್ಕರ. ಆಮೇಲೆ ಭಾನುವಾರ ನಾವೇ ಸುಸ್ತಾಗಿರ್ತೀವಿ, ಹುಡುಗರು ಎಷ್ಟು ಬೇಕು ಅಂತೇಳಿ 9 ಗಂಟೆ ಮೇಲೆ ಹೋಟ್ಲು ಓಪನ್ ಮಾಡ್ತೀವಿ. ಸೋಮವಾರ ಒಂದಿನ ಮಾತ್ರ. ಇದನ್ನೆಲ್ಲ 6 ಗಂಟೆಗೆ ಹೋಟ್ಲು ಓಪನ್ ಇರುತ್ತೆ. 6 ಗಂಟೆಗೆ ಎವರಿಡೇ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಪರೋಟ, ಪುಳಿಯೋಗರೆ, ಚಿತ್ರಾನ್ನ, ಪಲಾವು, ಗೀ ರೈಸು, ಬಜ್ಜಿ, ಬೋಂಡ ಎಲ್ಲ ಸಿಗುತ್ತೆ. ಇದು ಚಿಕನ್ ಕಾಂಬೋ. ಓಕೆ, ಏನೇನು ಬರುತ್ತೆ? 2ರಿಂದ 3 ಪೀಸು. 2ರಿಂದ 3 ಪೀಸ್ ಚಿಕನ್ ಫ್ರೈ ಬರುತ್ತೆ. ಇದು ಚಿಕನ್ ಚಾಪ್ ಇದೆ. ಚಿಕನ್ ಚಾಪ್ 3 ಪೀಸ್ ಬರುತ್ತೆ. ರಸಮ್ ಬರುತ್ತೆ. ರಸಮ್ ಅದು ಡಿಫಾಲ್ಟ್ ಎಲ್ಲದಕ್ಕೂ ಬಂದೇ ಬರುತ್ತಲ್ವಾ? ಓಕೆ. ಇದು ಸೇರ್ವಾ ಬರುತ್ತೆ. ಓಕೆ. ಮತ್ತೆ ಒಂದು ಮುದ್ದೆ ಬರುತ್ತೆ. ಈ ಮುದ್ದೆ ಬೇಡ ಅನ್ನೋರಿಗೆ? ಮುದ್ದೆ ಬೇಡ ಅನ್ನೋರಿಗೆ ಪರೋಟ ಇದೆ, ಚಪಾತಿ ಇದೆ. ಮುದ್ದೆ ಕೊಡೋದು ನಾವು ಮಂಡ್ಯದವರಲ್ವಾ, ಮಾತ್ರ ಮುದ್ದೆನೇ ಫೇಮಸ್ಸು. ಈ ಕಡೆ ಮಂಡ್ಯದಲ್ಲಿ ಮುದ್ದೆ ಬೇಡ ಅನ್ನೋರಿಗೆ ಪರೋಟ ಮತ್ತು ಚಪಾತಿ ಇಷ್ಟು ಬರುತ್ತೆ. 140 ರೂಪಾಯಿ ಪೀಸ್ ಬನ್ನಿ. 600 ರೂಪಾಯಿಗೆ 2 ಬಿರಿಯಾನಿ, 1 ಕುಷ್ಕ, 2 ಮೊಟ್ಟೆ, 2 ಥರ ಸ್ಟಾರ್ಟರ್ಸು, 1 ಕೂಲ್ ಡ್ರಿಂಕ್ಸ್. ನೋಡಿ, ಈಗ ಇದು ಮಟನ್ ಕಾಂಬೋ. ಓಕೆ. 3 ಪೀಸು ಮಟನ್ ಕುರ್ಮಾ. ಇದು ಮಟನ್ ಕುರ್ಮಾ. ಮಟನ್ ಕುರ್ಮಾ 3 ಪೀಸು. ಒಂದು ಕಪ್ ಬೋಟಿ ಬರುತ್ತೆ. ಓಕೆ. ಆಮೇಲೆ ಸೇರ್ವಾ ಮತ್ತು ಸೇರ್ವಾ ಮತ್ತು ಇದು ಕಾಮನ್ನು. ಸೇರ್ವಾ ಮತ್ತು ರಸಮ್ಮು ಎಲ್ಲದಕ್ಕೂ ಬಂದೇ ಬರುತ್ತೆ. ಮತ್ತೆ ಈಗ ಕುಷ್ಕದಾದಾರಲ್ಲ, ಕುಷ್ಕದ ಮಸಾಲೆ ಬಜ್ಜಿ ಕೊಡ್ತೀವಿ. ಓಕೆ. ಇದಕ್ಕೆ ಮಟನ್ ಬಿರಿಯಾನಿ ಬರುತ್ತೆ ಒಂದು. ಹೌದು, ಮಟನ್ ಬಿರಿಯಾನಿ ಬಿರಿಯಾನಿ ಕೊಡ್ತೀವಿ. ಬಿರಿಯಾನಿ ರೈಸ್ ಕೊಡ್ತೀವಿ. ಇಲ್ಲ ಬಿರಿಯಾನಿ ರೈಸ್ ಬೇಡ ಅಂದರೆ ವೈಟ್ ರೈಸ್ ಕೊಡ್ತೀವಿ. ಮುದ್ದೆ ಮತ್ತು ಪರೋಟ ಮತ್ತು ಚಪಾತಿ. ಮಸಾಲೆ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ? ಮಸಾಲೆ ಎಲ್ಲ ನೋಡ್ರಿ, ಇದು ನಮ್ಮದು ಹೋಮ್ ಮೇಡ್ ಅಂತ ಸುಳ್ಳು ಹೇಳಿ ನಾವು ಇದು ಮಾಡೋದಲ್ಲ. ನಮ್ಮ ಹತ್ರ ಸ್ಟಾಕ್ ಇರುತ್ತೆ ನೋಡಿ. ಇದು ಧನಿಯಾ ಪೌಡ್ರು. ಧನಿಯಾ ಪೌಡ್ರು, ಇದು ಚಿಲ್ಲಿ ಪೌಡ್ರು. ಇದಕ್ಕೆ 3 ಥರ ಚಿಲ್ಲಿ ಮಿಕ್ಸ್ ಮಾಡಿರ್ತೀವಿ. ಯಾವುದೇ ಕಲರ್ ಯೂಸ್ ಮಾಡೋಂಗಿಲ್ಲ. ಅದೇ ಥರ ಕಲರ್ ಈ ಥರ ಇದೆ ಆಲ್ರೆಡಿ, ಆ ಥರ ಕಲರ್ ಬರುತ್ತೆ. ಆ ಹೊರಗಡೆಯಿಂದ ತರೋದು ನಾವು ಒಂದೇ ಐಟಮ್, ಒಂದು ಚಿಕನ್ ಮಸಾಲ, ಒಂದು ಮಟನ್ ಮಸಾಲ. ಇನ್ನು ಮಿಕ್ಕಿದ ಗರಂ ಮಸಾಲ ನಾವೇ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಥರ ಕೆಮಿಕಲ್ ಐಟಮ್ಗಳಿಲ್ಲ. ಟೇಸ್ಟಿಂಗ್ ಆಗಲಿ, ಕಲರ್ ಆಗಲಿ, ಮತ್ತೊಂದು ಮಗದೊಂದು ಬಳಸಲ್ಲ. ನಮ್ಮಲ್ಲೆಲ್ಲ ಪ್ಯೂರ್ ನಾಟಿ ಸ್ಟೈಲು.
ಪಕ್ಕಾ ಮಂಡ್ಯದವ್ರು ನಾವು, ಮಂಡ್ಯ ನಾಟಿಸಲ್ಲೇ ಮಾಡೋದು. ಮಟನ್ನು ಚಿಕನ್ ಎಲ್ಲ ನಮ್ಮದೇ ಕೋಳಿ ಅಂಗಡಿ ಐತೆ, ನಮ್ಮದೇ ಮಟನ್ ಅಂಗಡಿ ಐತೆ. ಮಟನ್ನಿಂದ ಹಿಡಿದು ಎಲ್ಲ ಐಟಮ್ ನಮ್ಮಂದಲೇ ಬರೋದು. ಕಾಲು ಮಾತ್ರ ಅಷ್ಟೇ ನಾವು ಹೊರಗಡೆ ತರಿಸೋದು. ಹೆಂಗಂದರೆ 100 ಕಾಲು, ಈಗ ಭಾನುವಾರ ಬಂತು 120 ಕಾಲು ಬೇಯಿಸ್ತೀವಿ, ಪ್ರತಿದಿನ 20 ಕಾಲು ಹೋಯ್ತವೆ. ಈ ಬುಧವಾರ ಗಿದ್ವಾರ ಬಂತು 100 ಕಾಲು, ಒಟ್ಟಿನ ಒಂದು ಬುಧವಾರ ಮಂಗಳವಾರದಿಂದ 100 ಕಾಲು ಬೇಕು, ಭಾನುವಾರ ಒಂದೇ ದಿನಕ್ಕೆ 120 ಕಾಲು ಬೇಕು. ಈಗ ನೀವೇ ನೋಡಿದ್ರೆ ಕಾಲು ಎಷ್ಟು ಜನ ವಾಪಸ್ ಹೋದ್ರು ಅಂತ. ಏನಕ್ಕೆ ಅಂದರೆ ಅಷ್ಟು ಕಾಲು ಸಿಗಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ಕಾಲು ತರಿಸ್ಕೊತೀನಿ. ಮಟನ್ನಿಂದ ಹಿಡಿದು ಬೋಟಿ, ಕೈಮಾ, ತಲೆಮಾಂಸ ಎಲ್ಲ ನಮ್ಮದೇ ಸ್ವಂತ ಅಂಗಡಿ ಐತೆ, ಅಪ್ಪಾಜಿ ಚಿಕನ್ ಸೆಂಟರ್ ಅಂತ ಹೇಳಿ. ಇಲ್ಲೇ ಲಗೆರೆ 50 ಫೀಟ್ ರೋಡ್ 6ನೇ ಮೀನಲ್ಲಿ ಐತೆ. ಚಿಕನ್ನು ಅಷ್ಟೇ, ನಾವು ಯಾವುದೇ ಹೆಸರು ಚಿಕನ್ ಹಾಕಲ್ಲ, ಯಾವುದು ಸತ್ಕೋಳಿ ಹಾಕಲ್ಲ. ನಮ್ಮದೇ ಚಿಕನ್ನು, ಲೈವ್ ಚಿಕನ್ನು ಎಷ್ಟು kg ಬೇಕೋ ಅಷ್ಟು kg ತರಿಸ್ಕೊತೀವಿ, ಹೊಡ್ಕೊತೀವಿ. ಮಟನ್ ಎಲ್ಲ ಕಡೆ 280 ಇದೆ. ನಮ್ಮದು ನಾಟಿ ಮಟನ್, ನಮ್ಮದೇ ಸ್ವಂತ ಮಟನ್ ಮಾಡೋದು 280 ಇದೆ. ನಮ್ಮದು 200 ನಾವು ಮಟನ್ ಫ್ರೈ ಕೊಡ್ತೀವಿ. ಓಕೆ. ಬಿರಿಯಾನಿ ಬರೀ 100 ರುಪೀಸ್ ಕೊಡ್ತೀವಿ. ಮಟನ್ ಬಿರಿಯಾನಿ ಎಷ್ಟು ಮಾಡಿದ್ದೀರಾ? ಮಟನ್ ಬಿರಿಯಾನಿ 200 ರುಪೀಸ್. ಅದು ನಾಟಿ ಮಟನ್ನು ನಾವೇ ಕೊಯ್ತೀವಿ, ಅದನ್ನು ನೋಡ್ಕೊಳ್ಳಿ ಕಸ್ಟಮರು. ನೋಡಿ ಬ್ರದರ್, ಗದ್ದಿ ಮುಚ್ಚಿ ವ್ಯಾಪಾರ ಮಾಡಬಾರ್ದು. ಏಕೆಂದರೆ ಕಳ್ಳ ಯಾವ ಥರ ತಗೊಳಕಬೇಕು. ಏನಕ್ಕೆ ನಮ್ಮ ಹತ್ರ ಬರೋ ಫ್ಯಾಮಿಲಿ ಕಸ್ಟಮರ್ಸ್ ಅಣ್ಣ, ಎವರಿ ಗುಡ್ಡು. ಯಾರೂ ಕೂಡ ನಮ್ಮ ಹತ್ರ ಥರ್ಡ್ ಕ್ಲಾಸ್ ಬರಲ್ಲ. ಏನಕ್ಕೆ ಅಂದರೆ ನಾವು ಅವನ್ನ ಟ್ರೀಟು ಕೂಡ ಮಾಡಲ್ಲ. ನಮಗೆ ಬರೋಲ್ಲ ನೋಡಿ ಅಂತ ಫ್ಯಾಮಿಲಿ ಕಸ್ಟಮರೇ. ರಿವ್ಯೂ ಚೆನ್ನಾಗಿರ್ಬೇಕು, ನಮಗೆ ಕಸ್ಟಮರು ಖುಷಿ ಪಡಬೇಕು. ಇಲ್ಲ ಬಿಡಪ್ಪ ಚೆನ್ನಾಗಿ ಕೊಡ್ತಾವ್ರೆ ಅಂತ. ಏನಕ್ಕೆ ಅಂದರೆ ಇವತ್ತು 120 ರೂಪಾಯಿ ಸಿಗಪ್ರೆ ಎಲ್ಲೂ ಕೊಡಲ್ಲ. ಹೌದು. ದೋಸೆ ಇಡ್ಲಿ ಹಾಂ ಸರ್, ಇಷ್ಟ ಇರೋದಕ್ಕೆ ಬರ್ತಾರದು ವಾರಕ್ಕೆ. ಚೆನ್ನಾಗಿದೆ. ನಾವು ಅವಾಗಿಂದ ಕಾಲು ತಿಂದಿರೋದು ನೋಡಿ, ಇಲ್ಲಿ 3 ಕಾಲು ಒಬ್ಬೊಬ್ಬನೇ ತಿಂದಾನೆ. ತುಂಬ ಚೆನ್ನಾಗಿದೆ ಸರ್, ಟೇಸ್ಟ್ ಅಂತ ಅಲ್ಟಿಮೇಟ್. ಚಿಕನ್ ಫ್ರೈ ಇರ್ಬೋದು, ಮಟನ್ ಫ್ರೈ ಇರ್ಬೋದು, ಕಾಲು ಸೂಪ್ ಇರ್ಬೋದು, ಮುದ್ದೆ ಇರ್ಬೋದು, ರೈಸ್ ಇರ್ಬೋದು, ಎಲ್ಲ ಸೂಪರಾಗಿ ಐತೆ ಸರ್. ಕ್ವಾಲಿಟಿನೂ ಹಂಗೆ ಐತೆ, ಟೇಸ್ಟೂ ಹಂಗೆ ಐತೆ. ಮುದ್ದೆ ಮಾಡ್ತಾರೆ ಮೆತ್ತಿಗೆ, ಇಷ್ಟು ಸ್ಮೂತಾಗಿರುತ್ತೆ ಅಂದರೆ ಅದಕ್ಕೆ ಬೆಣ್ಣೆ ಎಲ್ಲ ಹಾಕ್ತಾರೆ. ಹಂಗಾಗಿ ನಾವು 1 ವರ್ಷದಿಂದ ಇಲ್ಲೇ ಬರ್ತೀವಿ ಸರ್. ವಾರಕ್ಕೆ 3 ದಿನ ಬಂದು ಹೋಗ್ತೀವಿ, 3 ದಿನ ತಗೊಂಡೋಗ್ತೀವಿ ಇಲ್ಲೇ. ಮಟನ್ ಕಾಂಬೋ ತೊಗೊಂಡಿದ್ದೀನಿ. ನಿಮಗೆ ಒಂದು ರೈಸ್ ಬರುತ್ತೆ, ಒಂದು ಬಾಯ್ಲ್ಡ್ ಎಗ್, ಫುಲ್ ಬಾಯ್ಲ್ಡ್ ಎಗ್ ಬರುತ್ತೆ, ಮೇಲೆ ಮಟನ್ ಕುರ್ಮಾ ಬರುತ್ತೆ, ಮಟನ್ ಚಾಪ್ಸ್ ಬರುತ್ತೆ, ಹಾಗೆ ಶೇರ್ವಾ ಮತ್ತು ರಸಮು ಡಿಫಾಲ್ಟು. ನೀವು ಯಾವುದೇ ತೊಗೊಂಡ್ರು ಕೂಡ ಶೇರ್ವಾ ಮತ್ತು ರಸಮ್ ಸಿಗುತ್ತೆ. ಸೊ ನಿಮಗೆ ಮುದ್ದೆ ಬೇಡ ಅಂತ ಹೇಳಿದ್ರೆ ಪರೋಟ ಮತ್ತು ಚಪಾತಿ ಸಿಗುತ್ತೆ, ನೀವು ಯಾವ್ದು ಬೇಕಾದ್ರೆ ತೊಗೋಬೋದು. ಬಿಕಾಸ್ ನಾನು ಮುದ್ದೆ ತೊಗೊಂಡಿದ್ದೀನಿ, ಯಾಕಂದರೆ ನಾಟಿ ಸ್ಟೈಲು ಮಂಡ್ಯ ಶೈಲಿ ಊಟ ಮಾಡಬೇಕು ಅಂದರೆ ನಮಗೆ ಮುದ್ದೆನೇ ಇರಬೇಕಲ್ವ. ಸೊ ಹಾಗಾಗಿ ಮುದ್ದೆ ತೊಗೊಂಡಿದ್ದೀನಿ. ಮೈಲ್ಡಾಗಿದೆ. ಇಲ್ಲೇ ಇವಾಗ ಕಟ್ತಾಯಿದ್ರು, ಇವಾಗ ಬಿಸಿ ಬಿಸಿ ಮುದ್ದೆ. ಶೇರ್ವಾಗಿ ಹೆಚ್ಕೊಂಡು ತಿನ್ನೋಕ್ಕೆ ನನಗೆ ಇಷ್ಟ ಮಟನ್ ಪೀಸ್ಗಳು. ಬ್ರೆಡ್ ಥರ ಇರ್ಬೇಕು ಮಟನ್ ಪೀಸು, ಅವಾಗಲೇ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನಾನು ಆ್ಯಕ್ಚುಲಿ ಬೆಳಿಗ್ಗೆನೇ ಬಂದೆ, ಕಾಲು ಸೂಪು ಮತ್ತು ಇಡ್ಲಿ ಟ್ರೈ ಮಾಡೋಣ ಅಂತ. ಕಾಲು ಆಗಲೇ ಖಾಲಿ. ದಿನಕ್ಕೆ ಭಾನುವಾರ ನಿಮಗೆ ಡೈಲಿ ಒಂದು 100 ಕಾಲು ಹೋಗುತ್ತಂತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದು 200 ಕಾಲು ತರ್ತಿದ್ರಂತೆ. ಸೊ ಎಲ್ಲ ಖಾಲಿ, ಬರೀ ಪ್ಲೈನ್ ಸೂಪ್ ಮಾತ್ರ ಸಿಕ್ಕಿದೆ ನನಗೆ. ಸೊ ನೀವು ಬಂದಾಗ ಇಡ್ಲಿ, ಕಾಲು ಸೂಪು, ದೋಸೆ ಎಲ್ಲ ಇರುತ್ತೆ. ಬೆಳಿಗ್ಗೆ ಟೈಮ್ ನಿಮಗೆ ಇಡ್ಲಿ, ದೋಸೆ, ಪೂರಿ, ಚಿತ್ರಾನ್ನ, ಗೀ ರೈಸ್ ಎಲ್ಲ ಇರುತ್ತೆ. ನಾನು ಏನೇನೆಲ್ಲ ಸಿಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೋಡ್ಕೊಂಬನ್ನಿ. ಈ ಕಡೆ ಬಂದಾಗ, ನಾನು ಲಗ್ಗೆರೆ ಕಡೆ ಬಂದಾಗ ಒಂದ್ಸರಿ ಮಂಡ್ಯ ಸ್ಟೈಲ್ ಊಟ ಮಾಡಬೇಕು ಅಂತ ಹೇಳಿದ್ರೆ ನಾಟಿ ಬನ್ನಿ, ಒಂದ್ಸರಿ ವಿಸಿಟ್ ಮಾಡ್ಬೋದು. ಬೋಟಿ ಕೂಡ ಇರುತ್ತೆ ನೋಡಿ, ನೀವು ಬೋಟಿ ಇಷ್ಟು ಬರುತ್ತೆ ನಿಮಗೆ ಕ್ವಾಂಟಿಟಿ. ನಾನ್ ವೆಜ್ ಲೈವರ್ಗೆ ಒಂದು ಗುಡ್ ಪ್ಲೇಸ್ ಅಂತ ಹೇಳ್ಬೋದು. ಮುದ್ದೆ ಇಷ್ಟಪಡೋರಿಗೆ ಆರಾಮಾಗಿ ನೀವು ಒಂದು ಒಳ್ಳೆ ಮುದ್ದೆ ಫ್ಯಾಮಿಲಿ ಕಾಂಬೋ ಕೂಡ ಇದೆ. ಅದು 600 ರುಪೀಸ್ ಏನೋ ಇದೆ. ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಎಷ್ಟು ಅಂತ. 8 ಐಟಮ್ಸ್ ಸ್ಟಾರ್ಟರ್ಸ್ ಬರುತ್ತಂತೆ ಫ್ಯಾಮಿಲಿ ಕಾಂಬೋದಲ್ಲಿ. ರೈಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಒಳ್ಳೆ. ನಾನು ಒಳಗಡೆ ಸ್ಟೋರಲ್ಲಿ ನೋಡಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ನಿಮಗೆ ಬಾಯ್ಲ್ಡ್ ಎಗ್ ಬರುತ್ತೆ. ರೈಸ್ ಮಾತ್ರ ಸಖತ್ತಾಗಿದೆ, ಉಡುಡಿಯಾಗಿ. ದೊನ್ನೆ ಬಿರಿಯಾನಿ
ರೈಸ್ ಕೂಡ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾಯಿದ್ದಾರೆ. ಪಕ್ಕಾ ನಾಟಿ ಸ್ಟೈಲ್, ಯಾವುದೇ ಅನುಮಾನ ಇಲ್ಲ. ನೀವು ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ಅವ್ರು ಹೇಳಿದ್ದೆಲ್ಲ. ನಾನು ನೋಡಿದೆ ಕೂಡ ಒಳಗಡೆ ಹೋಗಿ. ರೈಸ್ ಕೂಡ ತುಂಬ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹೋಟೆಲ್ ಅಡ್ರೆಸ್ ಮತ್ತು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಕೆಂಡಲ್ಲಿ ಒಂದ್ಸರಿ ಬಂದು ಟ್ರೈ ಮಾಡಿ. ಫ್ಯಾಮಿಲಿ ಕಾಂಬೋ ಕೂಡ ಇದೆ. ಪಕ್ಕಾ ನಾಟಿ ದೇಸಿ ಸ್ಟೈಲ್, ಒಂದು ಒಳ್ಳೆ ಊಟ, ಫ್ಯಾಮಿಲಿ ರೆಸ್ಟೋರೆಂಟು. ನನಗೆ ಅವರು ಆಕಾಶ್ ಅಂತ ಅವರ ಪ್ಯಾಷನ್ ತುಂಬ ಇಷ್ಟ ಆಯಿತು. ಸರ್ ನೀವು ಬಂದು ಏನು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಒಂದೇ ಒಂದು ಚಿಕ್ಕದು ಟೇಸ್ಟಿಂಗ್ ಪೌಡ್ರ್ ಪ್ಯಾಕೆಟ್ ಸಿಕ್ಕಿದ್ರು ನೀವೇನು ಬೇಕಾದರೂ ಕೊಡ್ತೀನಿ, ನಾನು ನೀವೇನು ಕೇಳಿ ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಸೊ ಮತ್ತೆ ನಾನು ಮುಂದಿನ ವಿಡಿಯೋದು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ ಸಿ. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು.